ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಂಜಾಬ್ನಲ್ಲಿ ಮತ್ತೆ ಮಾರ್ದನಿಸಿದ ಬಂದೂಕು. ಲುಧಿಯಾನ ಕ್ಷೇತ್ರದ ಆಮ್ ಆದ್ಮಿ ಶಾಸಕನ ಬರ್ಬರ ಹತ್ಯೆ. ಗುಂಡಿನ ದಾಳಿ ನಡೆಸಿ ಅಪರಿಚಿತ ದುಷ್ಕರ್ಮಿಗಳು ಪರಾರಿ. ಪವರ್ ಇಲ್ಲ, ಶೇರಿಂಗೂ ಇಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೆಲಸ. ಡಿನ್ನರ್ ಪಾಲಿಟಿಕ್ಸ್ ಫೈಟ್ಗೆ ಬ್ರೇಕ್ ಹಾಕಲು ಯತ್ನ. ಸೋತು ಗೆಲ್ಲುವ ಆಟಕ್ಕಿಳಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸರ್ಕಾರ ಸುಭದ್ರವಾಗಿದೆ, ಭವಿಷ್ಯ ಬೇಡ. ಸ್ವಾಮೀಜಿ ಗುರೂಜಿಗಳಿಗೆ ಡಿಕೆಶಿ ವಿನಂತಿ. ಸೋಮವಾರ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಮೈಸೂರಿನ ರಸ್ತೆಗೆ ಈಗಾಗಲೇ ಹೆಸರಿದ್ದರೆ ನನ್ನ ಹೆಸರು ಬೇಡ. ರಸ್ತೆ ಬಗ್ಗೆ ಏನಾಗಿದೆ, ಎಲ್ಲಿ, ಯಾರು ವಿಚಾರವೇ ಗೊತ್ತಿಲ್ಲ. ಮೊದಲ ಬಾರಿಗೆ ಮೌನ ಮುರಿದ ಸಿದ್ದರಾಮಯ್ಯ. ನಾನು ಅವರ ಕಾರು ಇವರ ಕಾರು ಹತ್ತಲ್ಲ ಎಂದು ಹೇಳಿಲ್ಲ. ಸುಮಲತಾ ಬಳಸಿದ ಕಾರು ತಗೊಳ್ಳಲ್ಲ ಅಂತ ಪತ್ರ ಬರೆದಿದ್ನಾ? ಚಿಲ್ಲರೆ ರಾಜಕಾರಣ ಬೇಡ ಅಂತ ಚಲುವಣ್ಣಗೆ ಕುಮಾರಸ್ವಾಮಿ ಟಾಂಗ್. ಆಶಾ ಕಾರ್ಯಕರ್ತೆಯರ ಜೊತೆ ಸಿಎಂ ಸಂಧಾನ ಯಶಸ್ವಿ. ಏಪ್ರಿಲ್ನಿಂದ ಪ್ರತಿ ತಿಂಗಳು 10,000 ರೂಪಾಯಿ ಗೌರವ ಧನ. ಸರ್ಕಾರ ನಿಮ್ಮೊಂದಿಗಿದೆ ಎಂದು ಮುಖ್ಯಮಂತ್ರಿ ಭರವಸೆ. ಅಪರಿಚಿತರ ಲಿಂಕ್. ಎಪಿಕೆ ಓಪನ್ ಮಾಡುವ ಮುನ್ನ ಎಚ್ಚರ. ಸಿಎಂ ಹೆಸರಲ್ಲೂ ಮೋಸಕ್ಕೆ ಇಳಿದ ಆನ್ಲೈನ್ ವಂಚಕರು. ಹೊಸ ವರ್ಷಕ್ಕೆ 3 ತಿಂಗಳು ಫ್ರೀ ರೀಚಾರ್ಜ್ ಅಂತ ಲಿಂಕ್ ವೈರಲ್. ಗುತ್ತಿಗೆದಾರ ಸಚಿನ್ ಪಾಂಚಾಲ ಆತ್ಮಹತ್ಯೆ ಕೇಸ್. ಖರ್ಗೆ ಆಪ್ತ ರಾಜು ಕಪನೂರು ಆ್ಯಂಡ್ ಗ್ಯಾಂಗ್ ಅರೆಸ್ಟ್. 5 ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ಪಡೆದ ಸಿಐಡಿ. ಮೂರು ವರ್ಷದಿಂದ ಸುನೀಲ್ ನಮ್ಮ ಜೊತೆಗೆ ಇದ್ದ. ಕುಟುಂಬದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ. ಡ್ರೈವರ್ ಆತ್ಮಹತ್ಯೆ ಬಗ್ಗೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಪ್ರತಿಕ್ರಿಯೆ. ವಿವಾಹಿತ ಯುವತಿಯನ್ನ ಭೇಟಿಯಾಗಿದ್ದ ಪ್ರಿಯಕರನ ಮೇಲೆ ಸಿಟ್ಟು. ವಿಷಯ ತಿಳಿದು ದೇಗುಲದಲ್ಲಿ ಕೂಡಿ ಹಾಕಿ ಹಲ್ಲೆ. ಚಿಕಿತ್ಸೆ ಫಲಕಾರಿಯಾಗದೆ ವಿಜಯಪುರದ ಯುವಕ ಸಾವು. ಪಾರ್ಸಲ್ ಕೊಡುವ ನೆಪದಲ್ಲಿ ಬಂದ ಭೂಪ. ಒಂಟಿ ಮಹಿಳೆ ಇದ್ದ ಮನೆಗೆ ನುಗ್ಗಿ ಹಲ್ಲೆ ನಡೆಸಿ ಕಳ್ಳತನಕ್ಕೆ ಯತ್ನ. ಧಾರವಾಡದಲ್ಲಿ ಘಟನೆ. ಮೊಬೈಲ್ನಲ್ಲಿ ಕಳ್ಳನ ಚಹರೆ ಸೆರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತ ಗಡಿ ಜಿಲ್ಲೆ. ಸಾಲಗಾರರ ಟಾರ್ಚರ್ ತಾಳಲಾರದೆ ಊರು ಬಿಟ್ಟ ಜನ. ನೊಂದ ಕುಟುಂಬಗಳ ಜೊತೆ ಇದ್ದೀವಿ ಅಂತ ಡಿಸಿ ಅಭಯ. ಚುನಾವಣೆಯಲ್ಲಿ ಕೊಟ್ಟಿ ಮತದಾನ ಮಾಡಿದ ಆರೋಪ. ಮರಣ ನಿವೃತ್ತಿ ಹೊಂದಿದವರ ಹೆಸರಲ್ಲಿ ನಕಲಿ ಮತದಾನ. ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ಗೆ ಮರು ಮತದಾನಕ್ಕೆ ಆಗ್ರಹ. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಬಿಎಂಆರ್ಸಿಎಲ್. ಸೋಮವಾರದಂದು ಬೆಳಗ್ಗೆ 4:15ರಿಂದ ಸಂಚಾರ ಆರಂಭ. ಇದೇ ಜನವರಿ 13ರಿಂದ ಹೊಸ ಬದಲಾವಣೆ ಜಾರಿ. ಒಂದಲ್ಲ ಎರಡಲ್ಲ 74 ವರ್ಷಗಳ ಬಳಿಕ ಗ್ರಾಮ ದೇವತೆ ಜಾತ್ರೆ. 5 ದಿನಗಳ ಕಾಲ ನಡೆದ ಊರ ಹಬ್ಬ ಸಂಪನ್ನ. ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಭಕ್ತ ಸಾಗರ. ಇವತ್ತು ಅಯೋಧ್ಯೆ ರಾಮನ ಲೋಕಾರ್ಪಣೆಯಾಗಿ 1 ವರ್ಷ. ಇವತ್ತಿಂದ 3 ದಿನಗಳ ಕಾಲ ವಾರ್ಷಿಕೋತ್ಸವ ಆಚರಣೆ. 110 ವಿಐಪಿಗಳು ಸೇರಿ ಗಣ್ಯಾತಿಥಿ ಗಣ್ಯರು, ಸಂತರಿಗೆ ಆಮಂತ್ರಣ. ಆಸ್ಟ್ರೇಲಿಯಾ ಪ್ರವಾಸದಿಂದ ಮರಳಿದ ತಕ್ಷಣ ಕೊಹ್ಲಿ ಅಚ್ಚರಿ. ಉತ್ತರ ಪ್ರದೇಶದ ಬೃಂದಾವನದಲ್ಲಿ ಪ್ರೇಮಾನಂದ ಮಹಾರಾಜರ ಭೇಟಿ. ಆಟದ ವೈಫಲ್ಯಕ್ಕೆ ಕಾರಣ ತಿಳಿಸಿದ ಸಂತ. ನೀಲಿ ಚಿತ್ರ ತಾರೆಗೆ ಹಣ ನೀಡಿದ ಪ್ರಕರಣದಲ್ಲಿ ದೋಷಿ. ಆದರೂ ಕೋರ್ಟ್ ಯಾವುದೇ ಷರತ್ತುಗಳಿಲ್ಲದೆ ಟ್ರಂಪ್ಗೆ ರಿಲೀಫ್. ಜೈಲು ಶಿಕ್ಷೆ ಅಥವಾ ಪ್ರೊಬೇಷನ್ ಇರುವುದಿಲ್ಲ ಅಂತ ತೀರ್ಪು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.